ಪನ್ಸೋಲಿಗೆ ಬಂದಿದೀವಿ ನಾವು. ಆನೆ ಕಾಣಿಸ್ತಾ ಇದೆ, ಬನ್ನಿ ಆನೆ ನೋಡೋಣ. ಇದು ಸಫಾರಿ. ಎಲಿಫೆಂಟ್ ನೋಡ್ತೀಯಾ? ಆನೆ ಶಿಬಿರ, ಎಲಿಫೆಂಟ್ ಕ್ಯಾಂಪ್ ಪನ್ಸೋಲಿ. ಆನೆಗಳು ರೆಸ್ಟ್ ತಗೊಳ್ಳುವಂಥ ಜಾಗ ಇದು. ಸೊ ಇಲ್ಲಿ ಜಂಗಲ್ ಸಫಾರಿಗೆ ಬಂದವ್ರಿಗೂ ಕರ್ಕೊಂಡು ಬರ್ತಾರೆ ಪನ್ಸೋಲಿಗೆ. ಬನ್ನಿ ಆನೆ ಶಿಬಿರ ನೋಡ್ಕೊಂಡು ಬರೋಣ. ಇಲ್ಲಿ ಒಳಗಡೆ ಎಂಟ್ರಿ ತೊಗೋಬೇಕು ಅಂದರೆ ಟಿಕೆಟ್ ಕೌಂಟರ್ ಇದೆ. ದೊಡ್ಡವರಿಗಾದರೆ 50 ರುಪೀಸು ಆ್ಯಂಡ್ ಸಣ್ಣ ಮಕ್ಕಳಿಗಾದರೆ 25 ರುಪೀಸ್ ನಾವು ಟಿಕೆಟ್ ತೊಗೊಂಡು ಪೇ ಮಾಡಬೇಕಾಗತ್ತೆ. ಆನೆ ನೋಡೋಣ. ಆನೆ, ಬೇಬಿ ಆನೆ ಎಲ್ಲ ಇದೆ. ದೊಡ್ಡ ಆನೆಯಿಂದ ಹಿಡಿದು ತೋರಿಸ್ತೀನಿ, ಬನ್ನಿ ಹತ್ರ ಹೋಗಿ ನೋಡೋಣ. ಆದರೆ ವೀಕ್ಷಕರೇ, ಇಲ್ಲಿ ನೀವು ಆ್ಯಕ್ಚುಲಿ 4 ಗಂಟೆ ನಂತರ ಬನ್ನಿ. ಯಾಕಂದರೆ ಆನೆ ಸಫಾರಿ ಹೋಗಿರುತ್ತೆ, ಜಂಗಲಿಗೆ ಕರ್ಕೋಗಿರ್ತಾರೆ. ಇಲ್ಲಿ ಆಮೇಲೆ 4 ಗಂಟೆ ನಂತರ ಬಂದು ನಾವು ಹೇಗೆ ಗಾಡಿ ಪಾರ್ಕ್ ಮಾಡ್ತೀವಲ್ಲ ಅದೇ ರೀತಿ ಆನೆನ ಇಲ್ಲಿ ಪಾರ್ಕ್ ಮಾಡಿ ಇಟ್ಟಿರ್ತಾರೆ. ಸೊ ಮಾತಾಡ್ಸ್ಬೋದು, ಆನೆ ನೋಡ್ಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಬಂದಿದ್ವಿ. ದೀಕ್ಷಿತ ಅವಾಗ 6 ತಿಂಗಳ ಮಗು ಇದ್ಲು, ಇವಾಗ 5.5 ವರ್ಷ. ಇವಾಗ ಬಂದಿದ್ದಾರೆ ಅವಳು. ಹೆದರಿಕೆ ಅಂತ ಆಗತ್ತೆ, ಹೆದರಿಕೆ ಆಗುತ್ತೆ. ಬಟ್ ನಾವು ಧೈರ್ಯ ಮಾಡಬೇಕು, ಏನು ಮಾಡಲ್ಲ ಅದು. ನಾವೇ ಧೈರ್ಯ ಮಾಡಬೇಕು. ನೋಡಿ ಮರಿಯಾನೆ. ಕ್ಯಾಮ್ರಾ ಹಿಡ್ಕೊಬಿಟ್ಟೈತಿ. ಮುಟ್ಟು ಮಗ, ಮುಟ್ಟು ಬಬ್ಲು, ಬಬ್ಲು ಮುಟ್ಟು. ಎದುರ್ತಾ ಆನೆ ಪೋಸ್ ಕೊಡುತ್ತೆ ನೋಡಿ. ಇದು ಅವಾಗಿಂದ ಆಟ ಆಡ್ತಾ ಉಂಟು ನೋಡಲ್ಲ ಮನೆ. ಹೋಗಿ ನೀವು ಮುಟ್ಟೋಗು, ಕರ್ಕೊಂಡು ಹೋಗು. ಮುಟ್ಟಿಲ್ವಾ ಎಲ್ಲರೂ? ಪಪ್ಪ ಹೆಚ್ಕೊಂತಾರೆ ಹೋಗಿ, ಹೆಚ್ಕೊಂತಾರೆ ಹೋಗ. ಏನು ಮಾಡಲ್ಲ ಅದು. ಹೌದಾ? ಅಯ್ಯೇ, ಏನೋ ತರಬೇಕಾಗಿತ್ತಲ್ಲ ಪಾಪ. ಎಲ್ಲಿ ಸಿಗುತ್ತೆ ಕೇಳಿವ್ರಿಗೆ? ಕರ್ಕೊಳ್ಳಿ ಕೊಡಿ, ರಾಜ ಹತ್ರ ಕೊಡಿ. ಇಟ್ಕೊಂಡ್ರೆ ಇದೀನ ನಿಮ್ ಪುಣ್ಯ. ಆ ಥರ ಮಾಡಿದ್ರೆ ನಿಮ್ ಪುಣ್ಯ ಮಾಡ್ಕೊಳ್ಳಿ. ಹೇಳೋದು ಹೇಳ್ತೀನಿ. ಅದು ಕೊಟ್ರೆ ಮಾಡ್ತಿದ್ದ, ಈಗ ಕೊಟ್ರೆ ಮತ್ತೆ ಮಾಡ್ತಿದ್ದ. ಹತ್ರ ಹೋಗಿ ಅಲ್ಲಿ ನೋಡ್ರು, ಹತ್ರ ಹೋಗಿ ಬೇಗ ಹೋಗಿ ತಕ್ಕೊಳ್ಳಿ. ಫೋಟೋ ಗಿಡಿಸ್ತೀನಿ. ಕೈ ಕೊಡ್ಬಿಡಿ. ಸೊಂಡ್ಲೆ ಹಿಡ್ಕೊಳಕ್ಕೆ ಇದು ಮಾಡು. ಹಾಂ, ಸೊಂಡ್ಲೆ ಹಿಡ್ಕೊ. ಚೈತ್ರ ಹಿಡ್ಕೊಂಡಿಲ್ಲ ಹಾಗೆ.
ಹತ್ರ ಹೋಗಿ ಹತ್ರ ಪಪ್ಪಿ ಕೊಡೆ. ಚೇಟ ಮುಂದೆ ಹೋಗಿತ್ತು ಹೋಗಮ್ಮ ಪಟ್ಟದ ಹೋಗ ದೀಕ್ಷಿತ ಎತ್ಕೊಳ್ಳೆ. ಕೈ ಬಿಡ ಲೂಸ್ ಬಿಡು ನೋಡು ಇಷ್ಟೇ ಏನು ಮಾಡಲ್ಲ ಹೌದಾ. ಒಂದು ಆಶೀರ್ವಾದ ಸುಮ್ಮನೆ ನಾ ಹೇಳೋದಷ್ಟು ನೋಡಿ ಇಲ್ಲ ಇಲ್ಲ ಅಲ್ಲ ಮರಿಯಾನೆ ಎಷ್ಟು ದಿನದ ಕೇಳ್ರಿ. ಲಾಸ್ಟ್ ಟೈಮ್ ಮರಿಯಾನೆ ಎಷ್ಟು ದಿನದ ಜನವರಿ 1 ಓ ನ್ಯೂ ಇಯರ್ಗೆ ಆಗಿರೋ ಮರಿ ಇದು, ಹೊಸ ವರ್ಷದ ಹೊಸ ಮರಿ. ಸೊ ನೋಡಿದ್ರಲ್ಲ ಆನೆ ಜೊತೆಗೆ ಫೋಟೋ ಸೆಷನ್ನು. ಇಲ್ಲೊಂದು ಆನೆ ಅವಾಗಿಂದ ಆಟ ಆಡ್ತಾ ಉಂಟು ಸಿಟ್ಟು ಬಂದಿದೆ ಗೊತ್ತಿಲ್ಲ, ನೋಡಿ ಹೇಗೆ ಮಾಡ್ತಾಯಿದೆ ಅಂತ. ಅವಾಗಿಂದ ಇದೇ ಥರ ಮಾಡ್ತಾ ಉಂಟು. ವೆಲ್ಕಮಿಂಗ್. ಏನಪ್ಪ ಸಿಟ್ಟು ಬಂದಿದ್ದು, ಸೊಳ್ಳೆಗೋಸ್ಕರ ಹಂಗೆ ಮಾಡ್ತಾ ಇದ್ದಾನೆ ಪಾಪ ಅದು. ಸೊಳ್ಳೆ ಕಚ್ತಾ ಇದೆಯಲ್ಲ ಅದಕ್ಕೆ. ಹಿಂದ್ಗಡೆ ನೋಡಲ್ಲ. ಹಾಂ ಸೊಳ್ಳೆ ಚೆನ್ನ ನೋಡ್ತದ ನೋಡು. ಅದು ಐಡಿಯಾ ಮಾಡಿದೆ, ಒಂದು ಇದು ಇಟ್ಕೊಂಡು ಓಡಿಸ್ತಾ ಇದೆ ಸೊಳ್ಳೆಗೆಲ್ಲ. ಗುಂಡು ಗುಂಡು ಏನು ಮಾಡಲ್ಲ, ಏನು ಮಾಡ್ತದೆ ನಿಂತಿಲ್ಲ ನಾನು. ಅಲ್ಲಿ ಹತ್ರ ಇದ್ದಲ್ಲೇ ಬರಕ್ ರೆಡಿ ಇಲ್ಲ. ಈಗ ಇಲ್ಲಿ ನಿತ್ರ ಏನಾಗುತ್ತೆ, ಅಲ್ಲಿ ನಿತ್ರ ಏನಾಗುತ್ತೆ ಕೇಳ್ತೀನಿ. ಅವು ಪಾಪ ಸುಮ್ಮನೆ ಐತಿ ಚಂದ ಮಾಡಿ. ಅಲ್ಲಿ ಒಳಗೆ ಹೋಗ್ತೀಯಾ ನನ್ನ ಮಗಳು ಅಲ್ಲಿ ಬರಕ್ ರೆಡಿ ಇಲ್ಲ, ಇಲ್ಲಿ ಹೋಗಕ್ ರೆಡಿ ಆಗ್ತದೆ. ಅವಾಗಿಂದ ನಮಸ್ಕಾರ ಮಾಡ್ತಾನೆ ಆಯ್ತು. ನೋಡೋದು ಪಾಪ. ಬಾ ಅದು ಕೊಟ್ಟಿಲ್ಲ ಅಂತ ಬಾ ಈ ಕಡೆ. ಇಲ್ಲಿರೋ ದೊಡ್ಡ ಆನೆ ಬಂದ್ಬಿಟ್ಟು ತಾಯಿ ಆನೆ, ಹಾಗೆಯೇ ಇದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿರೋದು ಅಕ್ಕ ಆನೆ ಅಂತೆ. ಆಮೇಲೆ ಅದು ಬಂದ್ಬಿಟ್ಟು ಬೇಬಿ ಆನೆ. ಆ ಬೇಬಿ ಒಂಚೂರು ಆ ಕಡೆ ಈ ಕಡೆ ಹೋದರೆ ಈ ಎರಡು ದೊಡ್ಡ ಆನೆಗಳು ಎಷ್ಟು ಕೇರ್ ಮಾಡ್ತವೆ ಅಂದರೆ ಅದು ಬರೋಗಂಟನೂ ಅದನ್ನು ಎಳಿತಾನೆ ಇರ್ತವೆ. ಆಮೇಲೆ ಫೋಟೋ ಸೆಷನ್ ಮಾಡೋವಾಗ ಪ್ರತಿಯೊಂದು ಫೋಟೋಗೂ ಆನೆಗೆ ನೀವು ದುಡ್ಡು ಪೇ ಮಾಡಬೇಕು. ಕೈಯಲ್ಲಿ ದುಡ್ಡು ಕೊಟ್ಟರೆ, ಸೊಂಡಿಲಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಅದು ನಿಮಗೆ ಪೋಸ್ ಕೊಡುತ್ತೆ, ಆಶೀರ್ವಾದ ಮಾಡುತ್ತೆ. ಹೇಗೆ ಟ್ರೈನ್ ಮಾಡಿದಾರಲ್ಲ ಆನೆಗೂ. ನೋಡೋದು ಹತ್ರವಾಗಿಲ್ಲ. ಕೈ ಕೊಡಲ್ಲ. ಹೋಗ್ಬಿಡುತ್ತೆ ಜಸ್ಟ್. ಈ ಕಡೆ ಬಾ. ಅದು ಬೇಬಿ ಆನೆ ಮುಟ್ಟಿದ್ರೆ ಇಯ್ಯು ಇದೆಂತ ಕಕ್ಕ ಮಾಡ್ತೇನೀಗ, ಖುಷಿ ಮಾಡುತ್ತೆ. ಮರಿ ಕಂಡಿರ್ಬೇಕಲ್ಲ. ಈಗ ಆನೆಗೆ ತುಂಬ ಹಸುವಾಗಿದೆ. ಸೊ ಅದಕ್ಕೆ ಆನೆಗೆ ಫುಡ್ ಕೊಡುವಂತಹ ಸಮಯ. ಆನೆಗೆ ಫೀಡ್ ಅವರೇ ಮಾಡ್ತಾರೆ. ನಾವು ಹೊರಗಡೆಯಿಂದ ಏನೇ ಆನೆಗೆ ತೊಗೊಂಡು ತಿನ್ನಕ್ಕೆ ಅಂತ ತೊಗೊಂಡು ಹೋದರೆ ಆ ವಸ್ತುನ ಆನೆಗೆ ಅವರು ಫೀಡ್ ಮಾಡಲ್ಲ.
ಇದು ಡೇಂಜರಸ್, ಯಾರು ಏನು ಕೊಡ್ತಾರೆ ಅಂತ ಗೊತ್ತಿರಲ್ಲ ಅಲ್ಲ. ಸೊ ಅದಕ್ಕೆ ಆನೆಗೆ ಯಾವತ್ತೂ ಅವರೇ ಫುಡ್ ಕೊಡ್ತಾರೆ. ನೀವೇನೇ ತಂದರೂ ಅವರು ತಿನ್ನಕ್ಕೆ ಕೊಡಲ್ಲ ಅಲ್ಲಿ. ಇಲ್ಲಿ ನೋಡಿ ಕೆಂಪಕ್ಕಿನ ಈ ಥರ ಹುಲ್ಲಲ್ಲಿ ಹಾಕಿ ಕೊಟ್ಬಿಟ್ಟು ಆನೆಗೆ ಫೀಡ್ ಮಾಡ್ತಾರೆ. ಬೇಬಿ ಆನೆಗೆ ಇನ್ನೂ ಫೀಡ್ ಮಾಡಲ್ಲ ಅವರು. ಇದು ಆನೆ ದೊಡ್ಡ ಆನೆ ತಿಂತಾ ಇರುತ್ತಲ್ಲ, ಅಲ್ಲಲ್ಲೇ ಒಂದು ಸ್ವಲ್ಪ ಕಿತ್ಕೊಂಡು ಜಸ್ಟ್ ಹುಲ್ಲಷ್ಟೇ ತಿನ್ನುತ್ತೆ ಆನೆ, ಮರಿ ಆನೆ. ಅದಕ್ಕಾಗಿ ನೀವು ಆನೆ ನೋಡೋಕ್ಕೆ ಹೋದರೆ ಹೊರಗಡೆಯಿಂದ ಕಬ್ಬಾಗಲಿ ಹಣ್ಣು ಏನು ತೊಗೊಂಡು ಹೋಗಬೇಡಿ. ನೀವು ತೊಗೊಂಡು ಹೋದರೂ ಅವರು ಅದಕ್ಕೆ ಫೀಡ್ ಮಾಡಲ್ಲ. ಆನೆ ನೋಡೋದಕ್ಕೆ ನೀವು ಪನ್ಸೋಲಿಗೆ ಬೆಳಗ್ಗೆ ಟೈಮು ಬರ್ಬೋದು, ಒಂದು 7:30 9:00ವರೆಗೂ ಬರ್ಬೋದು. ಬಟ್ ಆಗ ಆನೆ ಸಿಗುತ್ತೋ ಇಲ್ವೋ ಅಂತ ಸೊ ಅಷ್ಟು ಗ್ಯಾರಂಟಿ ಇರಲ್ಲ. ಸೊ ಅದಕ್ಕೆ ಬೆಸ್ಟ್ ಟೈಮ್ ಈವ್ನಿಂಗ್ ಟೈಮಲ್ಲಿ ಬರೋದು ಬೆಸ್ಟು. ಆನೆ ನೋಡಲಿಕ್ಕೆ ಸಿಗುತ್ತೆ ಸಂಜೆ ಟೈಮಲ್ಲಿ. ಇಲ್ಲಿ ಲೋಕಲೈಟ್ಸ್ ಹೇಳ್ತಾರೆ, ಇಲ್ಲಿ ಪ್ರಾಣಿಗಳು ಡೇ ಟೈಮಲ್ಲಿ ನೋಡ್ಲಿಕ್ಕೆ ಸಿಗೋದು ತುಂಬ ಕಷ್ಟ. ಒಂದು ಬೆಳಗಿನ ಜಾವ ಹೋದರೆ ಮಾತ್ರ ಸಿಗುತ್ತೆ, ಇಲ್ಲಾಂದರೆ ನಾವು ರಾತ್ರಿ ಟೈಮು ಅಂದರೆ ಸಂಜೆ ಟೈಮಲ್ಲಿ ಸ್ವಲ್ಪ ಕತ್ಲಾದಾಗ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ದಾಂಡೇಲಿಲಿ ಜಂಗಲ್ ಸಫಾರಿ ತೊಗೊಳ್ಳೋದು ಟೋಟಲಿ ವೇಸ್ಟ್ ಅಂತಲೇ ಹೇಳ್ತೀನಿ. ಅದೇ ದುಡ್ಡು ನೀವು ಬೇರೆ ಆ್ಯಕ್ಟಿವಿಟಿ ಮಾಡೋದು ಬೆಸ್ಟು. ಅದು ಕೈ ಸಿಗದೆ ಮುರಿದೋಗ್ಬಿಡತ್ತೆ. ಮಕ್ಕಳು ಹೆಂಗೆ ಮಾಡ್ತಾರಲ್ಲ ಹಂಗೆ ನೋಡೋದನ್ನು. ಇದಕ್ಕಾಗಿ ಬರೋದಿಲ್ಲ, ಭಾರಿ ಆಕ್ಟಿವ್ ಅಂತ. ಮುಟ್ಟಕ್ಕೆ ರೆಡಿ ಇಲ್ಲ, ಇಲ್ಲಿ ಮುಟ್ತೀಯಾ? ಬಾ ಮುಟ್ಟು ಅಂತ ಹೇಳಿದೆ. ಈಗ ಮತ್ತೆ ಮುಟ್ಟಕ್ಕಾಗತ್ತೆ, ಮತ್ತೆ ಪಪ್ಪ ಇಲ್ಲಿ ಕರ್ಕ ಬರೋದಿಲ್ಲ ನನಗೆ, ಮುಗೀತು. ಅದಕ್ಕಾಗಿ ಹೇಳಿದೆ ಮುಟ್ಟು ಅಂತ ಹೇಳಿದೆ. ಬಾ ಹೋಗೋಣ, ಬಾ ಟೈಮ್ ಆಯ್ತು, ಬಾ. ಆನೆ ಎಷ್ಟು ಚೆನ್ನಾಗಿದೆಯಲ್ಲ, ಬೇಬಿ ಆನೆ ಮಾತ್ರ ಇಲ್ಲಿ ಬಿಟ್ಟು ಹೋಗಿ ಮನಸ್ಸೇ ಆಗ್ತಿಲ್ಲ, ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದೆ ಇದು. ಸೊ ಪನ್ಸೋಲಿ ಆನೆ ನೋಡಿದ್ವಲ್ಲ, ಬನ್ನಿ ಈಗ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗೋಣ. ಹಾಗೆ ನೇಚರ್, ಹಾಗೆ ಸುತ್ತ ನೇಚರ್ನ ನೋಡ್ಕೊಂಡು ಹೋಗೋಣ ಬನ್ನಿ. ಅಲ್ಲೋಡಿ ನವಿಲು ಎಲ್ಲೇ ರೈಟ್ ಸೈಡ್ಗೆ, ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಲ್ಲ. ನೋಡಿ ನವಿಲು ಎಷ್ಟು ಚಂದ ಇದೆ. ಐತಲ್ಲ ನಮ್ ಗಾಡಿ ಪುಡಿ ನೋಡಿ, ಇಲ್ಲ ಐತ್ ಮುಂದೆ ನಿಂದೆ ಗಾಡಿ. ಚೈತ್ರ ಗಾಡಿ ಪುಡಿ ಇಲ್ಲ ಐತ್ ನೋಡಿ. ಹೌದಲ್ಲ, ಇಲ್ಲಿ ನೋಡು, ಲೆಫ್ಟಿಗೆ ನೋಡಿ. ಏನು ಚೆನ್ನಾಗಿ ಪೋಸ್ ಕೊಡೋಕೆ ನಡೀತದೆ. ಹೋಗೋಣ.
ದೊಡ್ಡ ಜಂಗಲ್ ಇದೆ. ಸೊ ಬಂತು ನಮ್ಮ ವ್ಯೂ ಪಾಯಿಂಟ್. ದಾಂಡೇಲಿಲಿ ವ್ಯೂ ಪಾಯಿಂಟ್ ನೋಡ್ಬೇಕಾ? ಬನ್ಸೋಳಿಗೆ ಬನ್ನಿ. Comment, like, share. Thank you.